ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಟಿಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರು ನಿನ್ನೆ ಒಂದು ಪತ್ರಿಕಾ ಹೇಳಿಕೆ ನೀಡಿರ್ತಾರೆ. ಆ ಪತ್ರಿಕಾ ಹೇಳಿಕೆ ನೀಡಿರೋದು ಸತ್ಯಕ್ಕೆ ಎಲ್ಲ ದೂರವಾಗಿರೋದೆ, ಯಾವುದು ಸತ್ಯ ಇಲ್ಲ, ಬರೀ ಸುಳ್ಳೆ. ಮೇಡಮ್ ಅವರು ಸಂತೋಷದಿಂದ 26 ಜನ ಬಂದ್ರಿ, ನಮ್ಮನ್ನ ಅದು ಮಾಡ್ತೀರಿ, ನಾವು ಇದು ಮಾಡ್ತೀರಿ ಅಂದ್ರೆ ಇದು ಬೆದರಿಸಂತ ಮಾತು. MLA ನಮ್ಮನ್ನೇ ಕೇಳ್ಕೊಳ್ಳಿ, ನಮ್ಮ ಹತ್ರ ಬರ್ಲಿ, ಮಾತನಾಡ್ಲಿ, ಯಾ MLAನೂ ಕೇಳಲ್ಲ. ಈಗ ನಾವು ಪಕ್ಷ ಬಿಟ್ಟು ಹೋಗ್ಬೇಕು, ಖುಷಿಯಾಗಿ ಹೋಗ್ಬೋದು, ಖುಷಿಯಾಗಿ ಹೋಗಿ ಬೇರೆ ಪಕ್ಷಕ್ಕೆ ಸೇರ್ಕೊಂಡು ಇನ್ನ ಬೇಕಾದ್ರೆ ಒಳ್ಳೆ ಸ್ಥಾನಗಳಿಗೆ ಹೋಗಿ ಗೆದ್ದು ಕರೆಕ್ಟ್ ಆಗಿದ್ರೆ ವೋಟ್ ಮಾಡ್ತಾರೆ, ಪರವಾಗಿಲ್ಲ. ಅವ್ರೇನ್ ನಮ್ಗೆ ದುಶ್ಮನ್ಗಳಲ್ಲ, ನಿನ್ನೆ ಮಾತನಾಡಿದಂಥವರು ದುಶ್ಮನ್ಗಳಲ್ಲ. ಅವರು ನನ್ನ ಅಣ್ಣ ತಮ್ಮಂದ್ರೆ ನಮ್ಮ ಜೊತೆಯಾಗಿದ್ದವರೇ, ಇನ್ನೂ 1.5 ವರ್ಷ ಜೊತೆಯಲ್ಲಿ ಇರ್ತೀವಿ. ಅದೇ ಅಧ್ಯಕ್ಷರಾದಂಥವರು ಮಾತು ಬಂದರೆ ನಿನ್ನೆ ಮೊನ್ನೆ ಬಂದವರು ನಮ್ಮ ಗೌರವ ಇಲ್ಲ, ಅವ್ರ ಗೌರವ ಅದು ಇದು ಅಂತ ಯಾವಾಗ ನೋಡು ಅದನ್ನೇ ಹೇಳ್ತಾ ಇರ್ತಾರೆ ಮೀಡಿಯಾಗಳಲ್ಲಿ, ನೋಡ್ತಾ ಇದ್ದೀವಿ ನಾವೆಲ್ಲ. ಅಂದರೆ 2008ರಲ್ಲಿ ಎಲ್ಲಿದ್ದವರು ಅವರು, ಸಂಪಂಗಣ್ಣ ಹತ್ರ ಇದ್ದವರು. ಮೊನ್ನೆ 2018ರಲ್ಲಿ ನಾವು ನಮ್ಮ ಮಿಸಸ್ ಅಧ್ಯಕ್ಷರಾದಾಗ ಅದೇ BJP ಮೆಂಬರ್ಗಳನ್ನ ಕರ್ಕೊಂಡೆ ಅಧ್ಯಕ್ಷರಾಗಿದ್ದವರು. ಅವಾಗ ಎಲ್ಲಿ ನೀನು ಇಷ್ಟವಂತ ಕಾರ್ಯಕರ್ತ? ಅದೇ ರೀತಿ ನಡ್ಕೊಳ್ತೀರಿ. ಆದರೆ ನಮ್ಮ MLA ಮೇಡಮ್ ಬಗ್ಗೆ ಮಾತನಾಡೋದು ತಪ್ಪು, ಸಿಂಗ್ಲರ್ ಆಗಿ ಮಾತನಾಡೋದು ತಪ್ಪು. ಯಾರನ್ನೋ ಬೆಳೆಸ್ತಾವ್ರಿ, ಯಾರನ್ನೋ ಬೆಳೆಸ್ತಾ ನೀವು ಬೆಳೀರ, ನೀವು ಹೋಗ್ರ, ಕೇಳ್ರ ಎದುರಾಗೆ. ಪ್ರೆಸ್ ಮೀಟ್ ಮಾಡೋ ಬದಲು 10 ಜನ ಹೋಗಿ ಮನೇಲಿ ಕೂತ್ಕೊಂಡು ನಾವು ಇಂಥ ಕಾರ್ಯಕರ್ತರು ನಿನ್ನೆಲ್ಲ ಬಂದಿದ್ದಾರಲ್ಲ, ಅವ್ರನ್ನೇ ಬೆಳೆಸ್ತಾ ಇದ್ರಲ್ಲ, ನಾವೇನಾಗ್ಬೇಕು ಅಂತ ಧಾರಾಳವಾಗಿ ಕೇಳ್ಬೋದು. ಅದ್ರಾಗ ತಪ್ಪೇನೂ ಇಲ್ಲ ಅನ್ನೋದು. ನಾವು ಕರೆದ್ರೆ ಅವ್ರು ಬರಲ್ಲ, ನಮ್ಮ ದಾರಿ ನಾವು ನೋಡ್ಕೊಂತೀವಿ, ನಮ್ಮ ದಾರಿ ಅಂತ ಹೋದ ಪ್ರೆಸ್ ಮೀಟಲ್ಲಿ ಕರೆದಿದ್ರು 15 ದಿವಸ ಗೌಡು. ಮೇಡಮ್ ಅವ್ರಲ್ಲಿ ನಾವೆಲ್ಲಿ? ಮೇಡಮ್ ಅವ್ರಿಗೆ ಗೌಡು ಕೊಟ್ರೆ ಆಗ್ತದಾ? MLA ಅವ್ರಿಗೆ ಅವರೆಲ್ಲಿ ನಾವೆಲ್ರಿ? ಅವ್ರ ಗೌಡು ಕೊಡೋಕ್ಕಾಗ್ತದ? ಈಗ ನಾನು ಇವ್ರ ಗೌಡು ಕೊಡ್ಬೋದು, ಇವ್ರು ನಮಗೆ ಗೌಡು ಕೊಡ್ಬೋದು. ಒಬ್ಬ ಶಾಸಕರಿಗೆ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಹೋಗ್ಬಿಟ್ಟು ಗೌಡು ಕೊಟ್ರೆ ಅವ್ರು ಸುಮ್ಮನೆ ಇರ್ತಾರ? 40 ಲಕ್ಷ ಕೈನಿಂದ ಆಯಮ್ಮನು ಅವ್ರ ಮನೆಯಿಂದ, ಅವ್ರ ಮನೆದೇ 40 ಲಕ್ಷ. ಈ ಕೆರೆ ಹೆಂಗಿದೆ ಇಷ್ಟೊತ್ತಿಗೆ? ಆ ಗಿಡ ಕೀಳೆ ಅಂದ್ರೆ ಕಾಡಾಗಿ ಹೋಗ್ತಾಯಿತ್ತು, ಕೆರೆ ಅಂತ ಇಲ್ಲ, ಎಲ್ಲ ಕಾಡಾಗ್ತಾ ಇತ್ತು. ಕೊರೋನಾ ಟೈಮಲ್ಲಿ ಅಕ್ಕಿ ಕೊಟ್ರಲ್ಲ ನಿಮ್ಮ ಮನೆಗೆ, ಎಲ್ಲರೂ ಎತ್ಕೊಂಡು ಹೋದ್ರಿ. ಕೆಲವು ಸದಸ್ಯರು ನಮ್ಗೆ ಸಾಲಿಲ್ಲ, ಇನ್ನ ನಮ್ಗೆ ಕೊಡ್ರಿ ಅಂತ ಕೊಟ್ರು. ಅವ್ರ ಅವ್ರ ಮನೆಯದೇ ಅದು, ಅವ್ರ ಅಪ್ಪಂದೇ, ಅವ್ರದ್ದೇ. ಈಗ ಕೆರೆದಾಗ್ಲಿ ಕೊರೋನಾ ಟೈಮಲ್ಲಿ ಬಡಬಡವ್ರಿಗೆ ಪ್ರತಿ ದಿವಸ ಬೇತ್ಮಳದಲ್ಲಿ ಊಟ ಹಾಕಿದ್ರು. ನಿಮ್ಗೆ ಗೊತ್ತು ಎಷ್ಟು ದಿವಸ? 2 ತಿಂಗಳು ಊಟ ಪ್ರತಿ ದಿವಸ, ಪ್ರತಿಯೊಂದು ಮನೆಗೂ ಇಡೀ ಕ್ಷೇತ್ರದಲ್ಲಿ ಮನೆಗೆ ಅಕ್ಕಿ ಕೊಟ್ಟರು, ದಿನಸಿ ಕೊಟ್ಟರು. ಅದೆಲ್ಲ ಅವ್ರದ್ದು ಅಲ್ದಿರ, ಗೌರ್ಮೆಂಟ್ ಕೊಟ್ಟರು, ಅದೆಲ್ಲ ಅವ್ರ ಮನೆಯದೇ. ನಾವ್ಯಾರಾದ್ರು ನೀನು ಒಂದು ಎಕರೆ ಕೆರೆ ಕ್ಲೀನ್ ಮಾಡಿದ್ಯಾ? 25ರವರೆಗೂ ಸೆಷನ್ ಇದೆ ಊರಲ್ಲಿ. ಗಲಾಟೆ, ನಮ್ಗೆ ನೀರು 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 ಅಂತ. ಕೆಲಸ ಆಗ್ದಿರ ಇದ್ರೆ ಇನಾಗ್ರೇಷನ್ ಮಾಡೋದು ಬೇಡ. ಕೆಲಸ ಆಗೋಗಿದೆ, ಊರ್ನವ್ರು ಬಂದು ಗಲಾಟೆ ಮಾಡ್ತಾ ಇದಾರೆ, ನಮ್ಗೆ ನೀರು 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 ಅಂತ. ಅದಕ್ಕೆ ರಜಾ ದಿವಸ, ನಿನ್ನೆ ರಜಾ ಇತ್ತು, ಮೊಹರಂಗೆ ರಜಾ ಇತ್ತು, ಇವತ್ತಿಂದ ಸೆಷನ್ ಇದೆ. ಮತ್ತೆ ಇನ್ನು 25ವರೆಗೂ ಮತ್ತೆ ಸೆಷನ್ ಇರುತ್ತೆ. ಮತ್ತೆ ಅವ್ರಿಗೆ ಪರ್ಸನಲ್ ಕೆಲಸಗಳೇನಿಲ್ಲ, ಯಾವಾಗ್ಲೂ ಕ್ಷೇತ್ರಕ್ಕೆ ದುಡಿಯೋದೇ ಸರೋಗಿದೆ. ಪಾಪ ಮಕ್ಕಳನ್ನು ನೋಡಲ್ಲ ಆಯಮ್ಮ, ಮನೆಯನ್ನು ನೋಡಲ್ಲ, ಕ್ಷೇತ್ರಕ್ಕೆ ಸರೋಗಿದೆ. ಅದಕ್ಕೋಸ್ಕರ ನಿನ್ನೆ ಬಂದು ಮಾಡಿರೋದು ಅಷ್ಟೇ. ಅವರು ಓಟ್ ಬಂದಿದೆ, ಇನ್ನೊಂದು ಸಾರಿ 20ಕ್ಕೆ ಮೇಲೆ ಹೋಗ್ತೀವಿ, ಮುಳುಗೋಗ್ತದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರು. ಈ ಕೊರೋನಾ ಟೈಮು, ಈ ಬರಗಾಲ ಮಳೆ ಟೈಮಲ್ಲಿ 8 ಕೋಟಿ ತರಬೇಕಂದ್ರೆ ಆ ಅಮ್ಮನಿಗೆ ಎಷ್ಟು ಕಷ್ಟ ಇದೆ ಗೊತ್ತಾ? ಯಾವೊಂದು MLAಗೂ ಕೊಟ್ಟಿಲ್ಲ. ಮಳೆ ಬಿದ್ದುಬಿಟ್ರೆ ಇಲ್ಲಿಂದ ಹಿಡ್ಕೊಂಡು ಅಂತಟ್ನಳ್ಳಿ, ನಲ್ಲೂರು ಈ ಏರಿಯಾ ಅವರ ಪರದಾಟ, ಮಳೆ ಬಿದ್ದುಬಿಟ್ರೆ ಹಿಂಗೆ 8 ಕಿಲೋಮೀಟರ್ ಸುತ್ತಾಕೊಂಡು ಹೋಗ್ತಾ ಇದ್ರು. ಆ ಅಮ್ಮನ ಯಾವಾಗ ಆ ಕಡೆ ಜನ ಕೇಳೋರು, ಮೇಡಮ್ ಇದೊಂದು ಮಾಡಿ, ಇದೊಂದು ಮಾಡಿ, ಇದೊಂದು ಮಾಡಿ ಅಂತೇಳಿ. ಇಲ್ಲಿ 6 ಕೋಟಿ ಚಿಲ್ಲರೆ ಇಲ್ಲಿ ಹಾಕಿದ್ಲು. ಬಡಮಾಕ್ನಹಳ್ಳಿ ಹತ್ರ ಒಂದು ಬ್ರಿಡ್ಜ್ಗೂ 1.5 ಕೋಟಿ ಹಾಕಿದ್ರು, 1.5 ಕೋಟಿ ಹಾಕಿದ್ರು. ಇಂಥ ಒಂದು ಇದು ಬೇಕಾದಷ್ಟು ಮಾಡ್ತಾವ್ರೆ ಅಮ್ಮನು. MLA ಆದಂಥವರು ಯಾರನ್ನೂ ಕೆಳಗಣಿಸಿಲ್ಲ. ಈಗ ಹಳ್ಳಿಗಳಾಗ ಓಟ್ ಬಂದಿಲ್ಲ ಅಂತ ಹೇಳಿದ್ರು ನಮ್ಮ ಸದಸ್ಯರೊಬ್ರು. ಆ ಅಮ್ಮನು 8 ಕೋಟಿ ತಂದ್ರೊಳಗೆ ತಪ್ಪು ಇರ್ಬೋದಾಗಿತ್ತು, ಬಂದಿಲ್ಲ ಬಿಡಪ್ಪ ಅಂತ. ಏನಕ್ಕೆ ತಂದ್ರೆ ಹೇಳು? ನಮ್ಮ ಜನ, ನಮ್ಮವರು ತಿದ್ದುಕೊಳ್ತಾರೆ, ಇನ್ನೊಂದ್ಸಾರಿ ಓಟ್ ಮಾಡ್ತಾರೆ, ಕೆಲಸ ಮಾಡಿದ್ರೆ ಅವ್ರಿಗೆ ಮನವೊಲಿಸಿ ನಾವು ಹೇಳೋಣ ಅಂತೇಳಿ ಆಯಮ್ಮ ಪಾಪ ಕೋಟಾ ತಂದ್ಲು. ಅದು ಏನು ಕಷ್ಟ ಬಿದ್ಲೋ, ಏನು ಮಾಡಿದ್ಲೋ, ವಿಧಾನಸೌಧ ಮೆಟ್ಲತ್ತಿ ತರಬೇಕು ಅಂದ್ರೆ ಆಯಮ್ಮನಿಗೆ ಮಾತ್ರ ಗೊತ್ತು ಆ ಪರದಾಟ. ನಾನು 2-3 ಸಾರಿ ಹೇಳಿದ್ನಿ, ಏನಪ್ಪ ಯಮ್ಮನಿಗೆ ಬೇಕಾದಷ್ಟು ಇದು ಯಾಕಪ್ಪ ಬೇಕು ಯಮ್ಮನ್ಕ ಅಂತ ಹೇಳಿದೆ. ಆ ಯಮ್ಮನಿಗೆ ಜನಸೇವೆ ಮಾಡೋಣ, ದೇವರು ಆ ಬುದ್ಧಿ ಕೊಟ್ಟಿದೆ ಯಮ್ಮನಿಗೆ.
ನೀನು ಇಲ್ಲಾಕಮ್ಮ ಇರ್ತೀಯ, ಹಳ್ಳಿಗಳಾಗ ಹೋಗಿ ಜನಸೇವೆ ಮಾಡೋ ಅಂತ ಆ ಬುದ್ಧಿ ಕೊಟ್ಟಿದೆ. ಈಗ ನಮ್ಮ ಗೌರ್ಮೆಂಟ್ ಎಂಪ್ಲಾಯಿಗಳನ್ನ ಕೇಳ್ಬಿಟ್ರೆ 80% 90% ಐಮ್ಗೆ ವೋಟ್ ಮಾಡ್ತಾರೆ. ಯಾರನ್ನ ಕೇಳು, ಪುಣ್ಯಾತಿಮಿತಿ ಅಂತಾರೆ. ನಾನು ಮೂಲ ಇದುವರೆಗೂ ಬೇರೆ ಪಕ್ಷಕ್ಕೆ ನಾನು ವೋಟ್ ಹಾಕಿಲ್ಲ, ಬೇರೆ ಪಕ್ಷಕ್ಕೆ ನಾನು ಹೋಗಿ ಇಲ್ಲ. 100 ರೂಪಾಯಿ ಕೆಲಸ ಐಮ್ನ ಹತ್ರ ನಾನು ಮಾಡಿಸ್ಕೊಂಡಿಲ್ಲ. ನನ್ನ ಸ್ವಂತದ್ದು. ರಾತ್ರಿ ಹಗಲು ದುಡಿತೀರಿ. ಈಗ ನನ್ನ ಅಪೋಸಿಷನ್ ಪಾರ್ಟಿಗೆ ಕೇಳ್ತಾರೆ, ಏನಂತ ಕೇಳ್ತಾರೆ ಗೊತ್ತಾ? ನೀನು ಇದೇ ಸಂಪಂಗಿನೇ ನನಗೆ 16 ಸಾರಿ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಗೊತ್ತಾ? ಅಂಗಡಿ ಹತ್ರ ಕೂತಿದ್ರು, ನೀನು ಹಾಕಲ್ ಬಿಡೋಣ, ನೀನು ಹಾಕೋದೇ ನಿಮ್ಮ ತಂಗಿಕೆ, ನನ್ಗೆ ಎಷ್ಟು ಖುಷಿ ಆಗ್ತದೆ ಹೇಳು. ಆಯಮ್ಮ ಹೇಳ್ಬೇಕು ಅಂದರೆ ದೇವ್ರಿಗಿಂತ ವಚ್ಚವೇದ ಆಯಮ್ಮನಿಗೆ ವಚ್ಚಿಲ್ಲ. ಅಷ್ಟಂತೂ ನಿಷ್ಠಾವಂತೆ MLA ಅಂದರೆ ನಮ್ಗೆ ಆಯಮ್ಮನೆ. ಇನ್ನ ಆಯಮ್ಮನ 100 ವರ್ಷ ಕಾಲ ನಿಂತು ಗೆದ್ದು ಒಂದು ಸಾರಿ ಮುಖ್ಯಮಂತ್ರಿ ಆದರೆ ಅದನ್ನ ನಾವು ಕಣ್ಣಾಗಿ ನೋಡ್ಬೇಕಂತೆ ನಮ್ಗೆ ಆಸೆ. ಹಾಗೇ ತೀರ್ತದೆ ಅಮ್ಮ, ಕೋಟ ಸಿಕ್ಕಿದ್ರೆ ಹಾಗೆ ತೀರ್ತಾಳೆ. ಪತ್ರಿಕಾಗೋಷ್ಠಿ ಮಿತ್ರರಿಗೆ ಸ್ವಾಗತ ಕೋರುತ್ತಾ, ಏನು ಈ ದಿನ ಪತ್ರಿಕಾಗೋಷ್ಠಿಯ ಕರೆದಿರುವಂಥ ಉದ್ದೇಶ, ನಿನ್ನೆ ಟಿ.ಗೊಲ್ಲಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸೇರಿದ ಚಿಗರಾಪುರದಲ್ಲಿ ಶುದ್ಧ ನೀರು ಘಟಕ ಸ್ಥಾಪನೆ ಆಯಿತು. ಆ ಸ್ಥಾಪನೆಗೆ ಜನಪ್ರಿಯ ಶಾಸಕಿಯಾದಂಥ ನಮ್ಮ ನಾಯಕಿ ಅಂತ ರೂಪಾ ಮೇಡಮ್ ಅವರು, ಎಲ್ಲ ಮುಖಂಡರು ಆಗಮಿಸುತ್ತಾರೆ. ಏನು ಟಿ.ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರು ನಿನ್ನೆ ಒಂದು ಪತ್ರಿಕಾ ಹೇಳಿಕೆ ನೀಡಿರ್ತಾರೆ. ಆ ಪತ್ರಿಕಾ ಹೇಳಿಕೆ ನೀಡಿರೋದು ಸತ್ಯಕ್ಕೆ ಎಲ್ಲ ದೂರವಾಗಿರೋದೆ, ಯಾವುದೂ ಸತ್ಯ ಇಲ್ಲ, ಬರೀ ಸುಳ್ಳೆ. ಮೇಡಮ್ ಅವರು ಸುಮಾರು ಕೆಲಸ ಮಾಡಿದೆ ಅಂತ ಇಂದಿನ ಸಭೆಗಳಲ್ಲಿ ನಿಮಗೂ ಗೊತ್ತು. ಇದೇ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದರು, ನನ್ನ ವ್ಯಾಪ್ತಿಗೆ ಸೇರಿದ ಊರುಗಳಲ್ಲಿ ನಾನು ಅಧ್ಯಕ್ಷನಿದ್ದಾಗ ಜಾಸ್ತಿ ಕೆಲಸ ಮಾಡಿದ್ದಾರೆ ಮೇಡಮ್ ಅವರು ಅಂತ ಎಲ್ಲ ಸಭೆಗಳಲ್ಲೂ ಹೇಳ್ತಾ ಇದ್ರು. ನಿನ್ನೆ ನೋಡಿದ್ರೆ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ನಮ್ಮನ್ನು ಯಾವುದಕ್ಕೂ ಕರೀತಾ ಇಲ್ಲ. ಯಾವುದಕ್ಕೆ ಕರೆದಿಲ್ಲ ನೀವು ಅಧ್ಯಕ್ಷರೇ? ಪ್ರತಿಯೊಂದಕ್ಕೂ 4-5 ವರ್ಷದಿಂದ ನಾನೇ ಎಲ್ರಿಗೂ ಫೋನ್ ಮಾಡಿ, ಎಲ್ಲ ಸದಸ್ಯರಿಗೂ ಎಲ್ಲ ಮುಖಂಡರಿಗೂ ಕರೆ ಮಾಡಿ, ಮೇಡಮ್ ಅವ್ರು ನಮಗೆ ಆದೇಶ ಕೊಟ್ಟಿದ್ದಾರೆ, ಇಂಥ ಕಡೆ ಮೀಟಿಂಗ್ ಇದೆ, ಈ ಸಭೆಗೆ ನೀವು ಖುದ್ದಾಗಿ ಹಾಜರಾಗಬೇಕು ಅಂತ ನಾನು ಎಲ್ರಿಗೂ ಫೋನ್ ಮುಖಾಂತರ ತಿಳಿಸ್ತಾ ಇದ್ದೆ. ಅದೇ ಪ್ರಕಾರವಾಗಿ ಅವರೆಲ್ಲರೂ ಬರ್ತಾಯಿದ್ರು. ಮೊನ್ನೆ ಅಧ್ಯಕ್ಷರ ಚುನಾವಣೆ ಹಿಂದಿನ ದಿವಸ ಕೂಡ ಎಲ್ರಿಗೂ, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ನಾವು 16 ಜನ ಇದ್ವಿ, 16 ಜನಕ್ಕೂ ಕಾಲ್ ಮಾಡಿ ದೇವಸ್ಥಾನ ಹತ್ರ ಬನ್ನಿರಿ, ಅಧ್ಯಕ್ಷರು ಚುನಾವಣೆ ಬಂದಿದೆ, ಅದಕ್ಕೆ ಮಾತನಾಡಬೇಕು ಅಂತ ಎಲ್ಲರೂ ಕರೆದಾಗ ಸುಮಾರು ನಮ್ಮ ಜೊತೆ 6 ಜನ ಬಂದಿದ್ದು. ಅವತ್ತು 6 ಜನ ಬಂದಿದ್ರು ಅಷ್ಟೇ, ಮಿಕ್ಕಿದವರು ಬರಲಿಲ್ಲ. ಆಮೇಲೆ ಅದ್ರ ಹಿಂದಿನ ದಿವಸಗಳಲ್ಲಿ ಕೂಡ ಹಿಂಗೆ ಅಧ್ಯಕ್ಷರು ಚುನಾವಣೆ ಬಗ್ಗೆ ಮಾತನಾಡಬೇಕು ಅಂದಾಗ ಕೂಡ ನಾನೇ ಕರೆದಿದ್ದು. 7 ಜನ ಆಸ್ಪಿರೆಂಟ್ ಇದ್ದರು, ಅದರಲ್ಲಿ ಇಲ್ಲೇ 3 ಜನ ಇದ್ದಾರೆ, 1 2 3 7 ಜನ SC ಆಸ್ಪಿರೆಂಟ್ ಇದ್ದರು. ಅವಾಗ ಕೂಡ ನಾನೇ ಕಾಲ್ ಮಾಡಿ ಹೇಳಿದ್ದು, ಇಂಥ ಜಾಗಕ್ಕೆ ಬನ್ನಿರಿ ಅಂತ. ಇನ್ನೂ ಒಂದು ಸತಿ ಕರೆದಿದ್ರು. ಅವತ್ತು ಯಾವಾಗಲೂ ನೀವು ಬರ್ತಾ ಇದ್ದೀರಿ, ಯಾವ ಫಂಕ್ಷನ್ಗೆ ಹೇಳಿಲ್ಲ ನೀವು. ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಫಂಕ್ಷನ್ಗೂ ಹೇಳಿದ್ದೀನಿ. ಮೇಡಮ್ ಅವರು ನಮ್ಮ ನಿರ್ಲಕ್ಷ್ಯ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಮೇಡಮ್ ಅವರು ಆಪೋಸಿಟ್ ಒಂದು ಕೂಡ ಪಾಪ ಅವರು ಮಾತನಾಡಿಸ್ತಾರೆ ಅಂತ ಒಳ್ಳೆ ಶಾಸಕರು ಸಿಕ್ಕಿರೋದು ನಮ್ಮ ಶ್ರೀರಾಮಣ್ಣ ಹೇಳ್ತದೆ, ನಮ್ಗೆ ಪುಣ್ಯನ ಇದು, ಈ ಮೇಡಮ್ ಸಿಕ್ಕಿರೋದೇ ನಮ್ಗೆ ಪುಣ್ಯ ಅಂತ. ನೀವು ಮೊದಲು ಜಂಬಾ ಕೊಚ್ಕೊಳ್ತಾರೆ, ಈಗ ವಿರುದ್ಧವಾಗಿ ಮಾತನಾಡ್ತಾ ಇದ್ರೆ ನಿಮ್ಗೆ ಏನು ನೈತಿಕತೆ ಇದೆ? ಸರಿ, ಮೊನ್ನೆ MP ಎಲೆಕ್ಷನ್ ಆಯಿತು, ಅವಾಗೂ ಕರೆದಿದ್ದೀವಿ, ಬರ್ತೀವಿ ಅನ್ನೋದು ಸುಮ್ಮನೆ ಇದ್ದೋಗೋದು, ಬರ್ತೀವಿ ಅಂತ ಇರೋದು. ಈಗ ಕಳ್ಕುಪ್ಪ ಮಂಜಣ್ಣ ಅಂತ ಇದ್ದಾರೆ, ಡಿಸ್ಟಿಕ್ ಯೂನಿಯನ್ ಡೈರೆಕ್ಟ್ರು, ಆತನ ಮುಖಾಂತರನೂ ನಾವು ಆತನೇ ಕರೆಸಿದ್ದ, ಎಲ್ಲರೂ ನಾನು ಕರ್ಕೊಂಬರ್ತೀನಿ ಅಂತ. ಆವಾಗಲೂ ನೀವು ಕೈ ಕೊಟ್ರಿ, ಬೇಡ ನಾವು ಎಲೆಕ್ಷನ್ ಮಾಡಿದ್ವಿ, ನಮ್ಮ KGF ತಾಲೂಕು ಲೀಡ್ ಬಂತು, ನಮ್ಮ ಮೇಡಮ್ಗೆ ಹೆಸರಿದೆ, 34-33 ಸಾವಿರ ಲೀಡ್ ಬಂದಿದೆ. ಅದು ಟೌನಲ್ಲಿ ಆದರೆ ಏನು, ಗ್ರಾಮಾಂತರ ಹೈಕಮಾಂಡ್ಗೆ ಗೊತ್ತೇನು ಟೌನ್ ಇದು ಅಂತ. KGF ಲೀಡ್ ಬಂದಿದೆ, ನಮ್ಮ ಮೇಡಮ್ಗೆ ಹೆಸರು ಬಂದಿದೆ. ಮುಂದಿನ ದಿನಗಳಲ್ಲಿ ಅಷ್ಟೇ ಹೆಸರು ಬರ್ತದೆ, ಮೇಡಮ್ ಅವ್ರು ಗೆಲ್ತಾರೆ. ಮೇಡಮ್ ಅವರು ನಮ್ಮ ಪಂಚಾಯತಿನಲ್ಲಿ ಮೊನ್ನೆ ನಮ್ಮೂರ ಹತ್ರ ಬ್ರಿಡ್ಜ್ ಓಪನಿಂಗ್ ತಾವು ಎಲ್ಲರೂ ಬಂದಿಲ್ಲ, ಶಂಕುಸ್ಥಾಪನೆ ಕೂಡ ನಾನು ಕರೆದಿದ್ದೆ ಕೆಲವನ್ನೆಲ್ಲ ಬನ್ನಿರಿ ಅಂತ. ಮೊದಲು ಬರ್ತಾ ಇದ್ದವರು ನೀನು ಕರೆದ್ರೆ ಹೆಂಗೆ ಅಂದರೆ, ಮೊದಲೆಲ್ಲ ಬರ್ತಾ ಇದ್ರು, ಈಗ ನಾನು ಕರೆದ್ರೆ ಹೆಂಗೆ ಅಂತ ಇವಾಗೂ ಬರಬೇಕಲ್ಲ. ಮೇಡಮ್ ಎಲ್ಲರೂ ಕರೆಯೋಕ್ಕಾಗಲ್ಲ, ಮೇಡಮ್ಗೆ 1 ಊರಲ್ಲ 2 ಲಕ್ಷ ಓಟು, 3 ಲಕ್ಷ ಜನಸಂಖ್ಯೆ ಇರುವಂಥವರು ಮೇಡಮ್ ಅವರು ಕ್ಷೇತ್ರದಲ್ಲಿ ಎಲ್ಲರನ್ನೂ ಕರೆಯೋಕ್ಕಾಗಲ್ಲ. ಆಯಮ್ಮನಿಗೂ 76 ಇರುತ್ತೆ, ಅವ್ರ ಮನೆಯಿಂದ ತಂದಾಕಿದ್ರೆ ಅಂತ ನಮ್ಮ ಸದಸ್ಯರು ಹೇಳಿದ್ದಾರೆ. ಯಾರ ಮನೆಯಿಂದನೂ ತಂದಾಕಲ್ಲ. ಈಗ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಅಭಿವೃದ್ಧಿಗಳು ನೋಡ್ರಿ, ಸರ್ಕಾರದಿಂದ ಕೊಡ್ತಾರೆ, ಅದನ್ನ ತಂದು ಹಾಕಬೇಕು. ಅಲ್ಲಿ ಹೋಗಿ ಮಿನಿಸ್ಟ್ರು ಕೈಯೋ ಕಾಲ ಹಿಡಿದು, CM ಕೈಯೋ ಕಾಲ ಹಿಡಿದು ಮೇಡಮ್ ಅನುದಾನಗಳು ತಂದು ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಬೇರೆ ಕ್ಷೇತ್ರಕ್ಕೆ ನಡೀರಿ,
ಈಗ ಮುಳಬಾಗಿಲು ಕ್ಷೇತ್ರಕ್ಕೆ ನಡೀರಿ, ಮಾಲೂರು ಕ್ಷೇತ್ರಕ್ಕೆ ನಡೀರಿ, ಎಲ್ಲಿ ಕೆಲಸಗಳಾಗ್ತಾ ಇಲ್ಲ. KGF ಕ್ಷೇತ್ರ ನಮ್ಮ ಡಿಸ್ಟಿಕಲ್ಲಿ ನಂಬರ್ 1 ಕೆಲಸ ಆಗ್ತಾ ಇದೆ. ಎಲ್ಲರೂ ಹೊಗಳ್ತಾ ಇದ್ದಾರೆ ಡಿಸ್ಟಿಕಲ್ಲೇ. ಮೇಡಮ್ ಆ ಕ್ಷೇತ್ರದಲ್ಲಿ ಮೇಡಮ್ ಅದೇ 4 ದಿವಸ ಇಲ್ಲಿದ್ರೆ, ಇಲ್ಲಿಂದ 3 ದಿವಸ ವಿಧಾನಸೌಧದಲ್ಲಿ ಮಿನಿಸ್ಟರ್ ಹತ್ರ ಹೋಗ್ಬಿಟ್ಟು ಅವ್ರ ಕೈಯ ಕಾಲ ಇಟ್ಕೊಂಡು ಅನುದಾನ ತರ್ತಾ ಇದ್ದಾರೆ. APMC ಮಾರ್ಕೆಟ್ ಆಗ್ತಾ ಇದೆ. ಇದರಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಜಮೀನು ತಂದಿದ್ದಾರೆ, ಅದು ಮಾಡ್ತಾ ಇದ್ದಾರೆ. ಇನ್ನೇನು ಮಾಡ್ಬೇಕು ಮೇಡಮ್ ಅವರು? ಎಲ್ಲರೂ ಮಾತನಾಡ್ದು. ಈಗ SC ನಮ್ಮ ದಲಿತರು ಅಂತ ಕಡೆಗಣಿಸ್ತಾ ಇದ್ದಾರೆ. ಮೇಡಮ್ ಯಾಕೆ ಎಷ್ಟು ಅಲ್ಲ, ಪರಿಶಿಷ್ಟ ಜಾತಿಗೆ ಪಂಗಡಕ್ಕೆ ಮೀಸಲಾತಿ ಬಂದಿರೋದು ಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ಇರೋ. ಅವಾಗ ನಾವು ಬೇರೆಯವ್ರು ಯಾರಾದ್ರೂ ಹೋಗಿ ಅರ್ಜಿ ಹಾಕಕ್ಕಾಗುತ್ತಾ? ಪರಿಶಿಷ್ಟ ಜಾತಿ ಅವ್ರನ್ನ ಹಿಂದಕ್ಕೆ ತಳ್ತಾವ್ರೆ, ನಮ್ಗೆ ಗೊತ್ತಿಲ್ದಿರ ಆಗ್ಬಾರ್ದು ಇನ್ಯಾರನ್ನ ಮಾಡೋದಲ್ಲೇ ಅವ್ರನ್ನೇ ಮಾಡಬೇಕು. ನಾವು ಹೋಗಿ ಜನರಲ್ ಅವ್ರು ಯಾರಾದ್ರೂ ಬೇಕು ಅಂತೇಳಿ ಅರ್ಜಿ ಹಾಕಕ್ಕಾಗುತ್ತಾ? ತಪ್ಪು ತಾನೇ ಅದು. ಅವ್ರು ಹೇಳಿಕೆ ತಪ್ಪಲ್ವಾ? ಅಲ್ಲ, ನೀವು ಹೇಳಿ, ನಿಮ್ಮನ್ನೇ ಪ್ರಶ್ನೆ ಮಾಡ್ತೀವಿ ನಾವು. ನಿಮ್ಮನ್ನ ಮಾಡಬಾರ್ದು, ಮಾಡ್ತೀವಿ. ಈಗ ಜನರಲ್ ಆಗಿದ್ದಿದ್ರೆ ಇವಾಗ ಸುಮಾರು ಕಡೆ ನಮ್ಮ ಮೇಡಮ್ನವರೇ ಜನರಲ್ ಅಲ್ಲೇ ಡಿಸ್ಟಿಕ್ ಯೂನಿಯನ್ ಸದಸ್ಯರು ಮಾಡಿದ್ದಾರೆ. ಅದನ್ನ ಪರಿಶಿಷ್ಟ ಪಂಗಡದವ್ರನ್ನ, ಹೆಸರು ಬೇಡ, ಉದಾಹರಣೆ ಇದಾವೆ, ಕೊಡ್ತೀವಿ. ಈಗ NG ಉಲ್ಕೂರು ಜನರಲ್ ಬಂದಿದೆ, ಅಲ್ಲಿ SC ಮಾಡಿದ್ದಾರೆ. ಶ್ರೀನಿವಾಸ್ ಅಂದ್ರ ಶ್ರೀನಿವಾಸ್ ಅಂದ್ರ ಜನರಲ್ ಬಂದಿದೆ, ಅಲ್ಲಿ SC ಮಾಡಿದ್ದಾರೆ. ನಮ್ಮ ಯೂನಿಯನ್ ಸಹಕಾರ ಜಿಲ್ಲಾ ಯೂನಿಯನ್ಗೆ ಒಬ್ಬ ನಮ್ಮ ಸೊಸೈಟಿಯಿಂದ ಕಳಿಸ್ಬೋದಾಗಿತ್ತು, ಒಕ್ಲಿಗನ್ ಕಳಿಸ್ಬೋದಾಗಿತ್ತು. ಒಕ್ಲಿಗರು ಬರೆದ್ಬಿಟ್ಟು ಅರ್ಧಾಗ್ಬಿಟ್ಟು ಮೇಡಮ್ ಅವರು ಒಬ್ಬ SCನ ಇರ್ಲಿ ಹೆಸರು ಹೇಳಿ, ಪಾಪಣ್ಣವ್ರನ್ನ, ನಮ್ಮ ತಿಮ್ಸಂದ್ರ ಪಾಪಣ್ಣವ್ರನ್ನ ಕಳಿಸಿದ್ದಾರೆ. ಅಲ್ಲಿ ಯೂನಿಯನ್ ಡೈರೆಕ್ಟರ್ ಅವರು ಜನರಲ್ ಈಗ 3 ಕೊಟ್ಟಿದ್ದೀನಿ ಉದಾಹರಣೆ. ನಮ್ಗೆ ಗೊತ್ತಿರೋದು, ಇನ್ನ ಗೊತ್ತಿರೋದು ಎಷ್ಟಿದಾವ್ರಿ? CMCನಲ್ಲಿ ಒಲ್ಲಾಲ್ ಮುನ್ಸ್ವಾಮಿ SC, ಆತನ ಪ್ರೆಸಿಡೆಂಟ್ ಮಾಡಿದ್ದಾರೆ ಜನರಲ್ ಅಲ್ಲಿ. ಇನ್ಯಾವ ಬೇಕು ಉದಾಹರಣೆಗಳು? SC ತುಳಿತಾರೆ ಅಂತ ಕ್ಯಾಸ್ಟ್ ಬಗ್ಗೆ ಮಾತನಾಡೋದು ತಪ್ಪು. ಈಗ ಅವ್ರಿಗೆ ಮೀಸಲಾತಿ ನಾವು ಹೇಳಿಕೆ ಜನರಲ್ 4 ಉದಾಹರಣೆ ಕೊಟ್ಟಿದ್ದೀವಿ. ಇನ್ನ ಬೇಕಷ್ಟಿದೆ. ಯಾವುದೇ ಕಾರಣಕ್ಕೂ ಮೇಡಮ್ ಯಾರನ್ನು ತುಳಿ ಅಂತ ಕೆಲಸ ಮಾಡಲ್ಲ. IMಗೇನು ಕ್ಷೇತ್ರ ಅಭಿವೃದ್ಧಿ ಆಗಬೇಕು. IMಗೇನು ಏನು ಬೇಕಾಗಿಲ್ಲ. ಅವರಪ್ಪ ಮಿನಿಸ್ಟ್ರು, ಅವರ ಹಸ್ಬೆಂಡ್ ವಿಧಾನಸೌಧದಲ್ಲಿ ಅತ್ಯುತ್ತಮ ಅಧಿಕಾರಿ. IM ಸೇವೆಗೆ ಮಾಡಿ ಬಂದಿರೋದು. ಇವ್ರು ದಲಿತರು, ಅವ್ರು ಇದು ಅಂತ IMನ ಹತ್ರ ಮೊದಲಿಗೆ ಕ್ಯಾಶಿಸಮ್ ಇಲ್ಲ. IM ಹತ್ರ ಎಲ್ರೂ ಒಂದೇ ಆಗಿ ನೋಡ್ತಾಳೆ. ಅಂತ ಮೇಲೆ ನಾವು ದಲಿತರನ್ನು ತುಳಿಯೋಕ್ಕೆ ಅದೆಲ್ಲ ಸುಳ್ಳು. ಈಗ ಏನು ಅವ್ರು ಹೇಳಿದ್ದಾರೆ 20 ಜನ ನಾವು ಕಾಂಗ್ರೆಸ್ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ. 20 ಜನ ಎಲ್ಲಿ ತೋರಿಸ್ರಿ? ನಮ್ಗೆ ಟಿಗೊಲ್ಲಳ್ಳಿ ಗ್ರಾಮ ಪಂಚಾಯತಿಯಲ್ಲಿರೋದು 26 ಜನ ಮೆಂಬರ್ಸು, 6 ಜನ BJPನಲ್ಲಿದ್ದಾರೆ. ಇನ್ನು 20 ಜನ, ನಾವಿಲ್ಲಿ 10 ಜನ ಇದ್ದೀವಿ. ಇನ್ನ 3 ಜನ ಬರ್ತಾರೆ, ತಟಸ್ಥವಾಗಿದ್ದಾರೆ 3 ಜನ. ಇರೋದು 6-7 ಜನ ಇಟ್ಕೊಂಡು ನಾವು 20 ಜನ ಪಕ್ಷ ಬಿಡ್ತೀವಿ ಅಂತ ಮೇಡಮ್ಗೆ ಗಡುವು ಕೊಟ್ರು. ಹೋದ್ಸತಿ ಪ್ರೆಸ್ ಮೀಟಲ್ಲಿ 15 ದಿವಸ ನಮ್ಮನ್ನ ಕೇರ್ ಮಾಡದೇ ಇದ್ರೆ ನಮ್ಮ ದಾರಿ ನಾವು ನೋಡ್ಕೊಂತೀವಿ ಅಂತ. ನಿಮ್ಮ ದಾರಿ ನೋಡ್ಕೊಳ್ರಿ, ಸಂತೋಷ, ಯಾರಿಗೇನು ಇರಲಿಲ್ಲ. ನಾವು ಪ್ರಯತ್ನ ಪಟ್ವಿ ಸೇರಿಸ್ಕೊಳ್ಳೋಕ್ಕೆ, ಬಿಡೋದು ಬೇಡ, ಎಲ್ರು ಗುಂಪಾಗಿರೋಣ ಅಂತ. ಅವರು ಕರೆದ್ರೂ ಬರ್ತೀವಿ ಅನ್ನೋದು ಸಭೆಗಳಿಗೆ ಹಾಜರಾಗದಿರೋದು. ಮೇಡಮ್ ಕರಿಯಿಲ್ಲ. ಮೇಡಮ್ ಯಾವತ್ತು ನಿಮ್ಮನ್ನು ಮೇಡಮ್ ಕರೆದಿಲ್ಲ. PA ಅವ್ರು ಕರೆದಿದ್ದಾರೆ, ನಾನು ಕರೆದಿದ್ದೀನಿ, ಶ್ರೀರಾಮನ್ ಕರೆದಿದ್ದಾನೆ. ಹೇಳಿ ಅವರು ಕರೆದಿಲ್ಲ ಅಂತ. ಅವರೇ ಬರ್ದಿರ. ಅವರು ಒಂದು ಡ್ರಾಮಾ ಕಂಪ್ನಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಡ್ರಾಮಾ ಕಂಪ್ನಿ ಇಟ್ಕೊಂಡ್ಬಿಟ್ಟು ನಮ್ಮನ್ನು ಕರಿಯಲ್ಲ ಅನ್ನೋದು. ನಾವು ಕರೆದ್ರೆ ಅವ್ರು ಬರಲ್ಲ, ನಮ್ಮ ದಾರಿ ನಾವು ನೋಡ್ಕೊತೀವಿ, ನಮ್ಮ ದಾರಿ ಅಂತ ಹೋದ ಪ್ರೆಸ್ ಮೀಟಲ್ಲಿ ಕರೆದಿದ್ರು 15 ದಿವಸ ಗಡು. ಮೇಡಮ್ ಅವ್ರಲ್ಲಿ ನಾವೆಲ್ಲಿ? ಮೇಡಮ್ ಅವ್ರಿಗೆ ಗಡು ಕೊಟ್ರೆ ಆಗ್ತದಾ? MLA ಅವ್ರಿಗೆ ಅವರೆಲ್ಲಿ ನಾವೆಲ್ರಿ? ಅವ್ರ ಗೌಡು ಕೊಡೋಕ್ಕಾಗ್ತದಾ? ಈಗ ನಾನು ಇವ್ರ ಗೌಡು ಕೊಡ್ಬೋದು, ಇವ್ರು ನಮಗೆ ಗೌಡು ಕೊಡ್ಬೋದು. ಒಬ್ಬ ಶಾಸಕರಿಗೆ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಹೋಗ್ಬಿಟ್ಟು ಗೌಡು ಕೊಟ್ರೆ ಅವ್ರು ಸುಮ್ಮನೆ ಇರ್ತಾರ? MN ಹತ್ರ ಇಂಥ ನನ್ನಂಥವ್ರು ಅವ್ರಂತ ನಾವೇಳಲ್ಲ. ನನ್ನಂಥ ಮೆಂಬರ್ಸು 300 ಜನ ಇದ್ದಾರೆ, 200-500 ಜನ ಇದ್ದಾರೆ. ಒಬ್ರು ಹೋದ್ರೆ 4 ಜನ ಬರ್ತಾ ಇದ್ದಾರೆ. ಇದು ರಾಜಕೀಯ, ಪ್ರಜಾಪ್ರಭುತ್ವ. ಹೋಗ್ರಿ, ನೀವು ಪಕ್ಷನ ಬಿಡ್ರಿ, ನಮ್ಗೇನು ಇದಿಲ್ಲ. ಹೋಗೋರ್ಗೆ ನಮಸ್ಕಾರ, ಬರೋರ್ಗೆ ಸ್ವಾಗತ. ಅವ್ರು ಹೇಳ್ತಾ ಇರೋದು ಬರೀ ಸುಳ್ಳು. ನಾನು ಬಡಮಾಕನಹಳ್ಳಿ ಗ್ರಾಮದಲ್ಲಿ ಸದಸ್ಯನಾಗಿ ಟಿಗೊಲ್ಲಳ್ಳಿ ಪಂಚಾಯತಿಗೆ ಬಂದು ಹಿಂದೆ 2 ವರ್ಷದ ಹಿಂದೆ ಉಪಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈಗ 2.5 ವರ್ಷದಿಂದ ಯಾವ ಒಂದು ಪ್ರೆಸ್ ಮೀಟ್ ಇಲ್ಲ, ಇನ್ನೊಂದು ಇಲ್ಲ. ಈಗ ವಾರಕ್ಕೊಂದು ಪ್ರೆಸ್ ಮೀಟ್. 26 ಜನ ಮೆಂಬರ್ಗಳಿದ್ದೀವಿ ನಾವು. BJP 6, ಕಾಂಗ್ರೆಸ್ 20. 26 ಜನನು ಅಣ್ತಮ್ಮಂದ್ರಂಗೆ ಭಾವಿಸ್ಕೊಂಡು ಎಳ್ಕೊಂಡ್ಬಂದಿವಿ ನಾವು. ಎಳ್ಕೊಂಡು ಬಂದಾಗ ಮೊನ್ನೆ ರೀಸೆಂಟಾಗಿ ಎಲೆಕ್ಷನ್ ಬಂದಾಗ ನಮ್ಮ ಮೇಡಮ್ಮು ಎಲ್ಲ ಮೆಂಬರ್ಗಳನ್ನು ಕರೆಸಿಬಿಟ್ಟು ಮಾತನಾಡಿದರು. ಸಾಲಕ್ಕೆ ಸಿಕ್ಕಾಕೋಬೇಡಿ, 2 ಅವಧಿಗ ಮಾಡ್ಕೊಳ್ಳಿ, ಇಬ್ಬರು
2 ಅವಧಿಗ ಮಾಡ್ಕೊಳ್ಳಿ. ಯಾಕೆ ನೀವು ಸಾಲಕ್ಕೆ ಸಿಕ್ಕಾಕೊಳ್ತೀರಿ? ಯಾಕ ಬಡ್ಡಿಗೆ ಹೋಗ್ತೀರಿ? ಬೇಡ, ಇಬ್ಬರಿದ್ದು ಯಾರನ್ನ ಮಾಡ್ಕೊಳ್ಳಿ, 1.25 ವರ್ಷ ಒಬ್ರು 1.25 ವರ್ಷ ಒಬ್ಬ ಅಂತ ಹೇಳಿದ್ರು. ಹೇಳಿದಾಗ ನಾಳೆ ಕೂತ್ ಮಾತನಾಡ್ತೀರಿ, ಯಾರನ್ನ ಮಾಡಬೇಕು ಅಂತ ತೀರ್ಮಾನ ತಗೊಳ್ತೀವಿ, ಬನ್ನಿ ಅಂತ ಹೇಳಿದ್ರು. ಈಚೆ ಬಂದಂಥವರು ಮತ್ತೆ ಬರಲಿಲ್ಲ. ಬಂದ ಮೇಲೆ ಆಯಮ್ಮ ಏನು ಮಾಡಿದ್ರು, ಎಲೆಕ್ಷನ್ ಬಂತು, ಎಲೆಕ್ಷನ್ ಅವ್ರು ಆದ್ರು, ಸಂತೋಷ. ಎಲೆಕ್ಷನ್ ಆದ ತಕ್ಷಣ ಆಯಮ್ಮನಿಗೂ ಸ್ವಲ್ಪ ಕೋಪ ಬಂತು. ಏನಕ್ಕೆ ಬಂತು? ನಾನು ಇಷ್ಟೊಂದು ಸಹಾಯ ಮಾಡಿ ಇಷ್ಟೊಂದು ಅನುದಾನ ತಂದು ನನ್ನ ಮಾತೇ ವ್ಯಾಲ್ಯೂ ಇಲ್ಲಲ್ಲ ಅಂತೇಳಿ ಆಯಮ್ಮನ ಕೋಪ ಮಾಡ್ಕೊಂಡಾಗ ನಾವು ಅದನ್ನ ಸರಿಪಡಿಸಿದ್ವಿ. ಇರ್ಲಮ್ಮ ಎಲ್ಲೋ ನಮ್ಮ ಮಕ್ಳೇ ಏನ್ ಮಾಡಕ್ಕಾಗ್ತದೆ ಅಂತ. ಸರಿ ಕರೀರಣ್ಣ ಅಂದ್ರು. ಶಂಕರಪ್ಪನ ಆಗ್ಬೋದು, ನಾನಾಗ್ಬೋದು, ಒಂದು ಸುಮಾರು ಸಾರಿ ಕರೆದ್ವಿ, ಬನ್ನಿ 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 ಅಂತ ಕರೆದ್ರಿ. ಬರ್ಲೇ ಇಲ್ಲ. ಬರೆದು ಪಕ್ಷದಲ್ಲಿ ನಾವು ಅಲ್ಲಿಗೆ ಬಿಟ್ಬಿಟ್ರಿ. ನೆನ್ನೆನೂ ಕರೆದಿದ್ದೀವಿ ಬನ್ನಿ ಅಂತೇಳಿ, ಅವರು ಬರ್ಲಿಲ್ಲ. ನಾವೇನ್ ಮಾಡಕ್ಕಾಗ್ತದೆ? ಶಾಸಕರಿಗೆ ವಿರೋಧವಾಗಿ ನಾವು ಮಾತನಾಡಕ್ ಆಗಲ್ಲ. ಅಂತ MLA ಪಡಿಬೇಕು ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಹೆಂಗಿ ಪುಣ್ಯ ಮಾಡಿರ್ಬೇಕಂದ್ರೆ ಬಡವ್ರ ಹೊಟ್ಟೆ ಮೇಲೆ ಹೊಡಿಯಲ್ಲ, ಒಂದು ಅಪ್ಸೆಲ್ ತಂಟೆಗೆ ಹೋಗಲ್ಲ. ಈ ತಾಲೂಕ್ ಆಫೀಸು ಹಿಂದೆ ಓಪನ್ ಆದಾಗ ಆರ್ ಅಶೋಕ್ ಅವ್ರು ಹೇಳಿದ್ರು ನೋಡ್ರಿ, ದೊಡ್ಡ ಸಭೆ ಅದ್ರಲ್ಲಿ ಹೇಳಿದ್ರು, ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೇಳಿದ್ರು. ಏನ್ ಹೇಳಿದ್ರು ಗೊತ್ತಾ? ಇಂಥ MLA ಪಡಿಬೇಕು ಅಂದ್ರೆ ಹೆಣ್ಣು ಮಗುನ ನೀವು ಪುಣ್ಯ ಮಾಡಿರ್ಬೇಕು. ನನ್ನ ಟೇಬಲ್ ಹತ್ರ ನಿಂತ್ಕೊಂಡು ಸರಿ ನಡಿಯಮ್ಮ ನಾನು ಮಾಡಿ ಕಳಿಸ್ತೀನಿ ಅಂದ್ರೂ ಬಿಟ್ಟಿಲ್ಲ, ಸೈನ್ ಹಾಕು ತನಕ ಬಿಟ್ಟಿಲ್ಲ. ಅಷ್ಟೊಂದು ಮಂಡಿ ಹೆಣ್ಣುಮಗು. ಇಂಥ ಹೆಣ್ಣುಮಗುನ ನೀವು ಪಡಿಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಅಂತ 10 ಸಾರಿ ಹೇಳಿದ್ರು. ಇದ್ರ ಸಂದರ್ಭದಲ್ಲಿ ಅವ್ರು ಆಪೋಸಿಟ್ ಆಗಿ ಹೇಳ್ಬೇಕು, ಈ ಅಮ್ಮನ್ ಸರಿ ಇಲ್ಲ, ಈ ಪಕ್ಷ ಸರಿ ಇಲ್ಲ ಅಂತ ಹೇಳ್ಬೇಕು. ಅದ್ರಲ್ಲಿ ಅಂತ ಪುಣ್ಯಾತ್ಮನೆ ಎತ್ತೆತ್ತಿ ಪೊಗಡಿನ ಆ ಅಮ್ಮನ್ನ ಅಂದ್ರೆ ನಾವು ಸಾಮಾನ್ಯ ಜನರು, ಒಂದು ಮೆಂಬರ್ಗಳು ಆ ಅಮ್ಮನ್ನ ಅವ್ರ ಅಪ್ಪ ಮನೆಯಿಂದ ತಂದವ್ರೆ, ಅವ್ರ ಮನೆಯಿಂದ ತಂದಾಕ್ಯವ್ರೆ ಅಂದ್ರೆ ಆ ಅಮ್ಮನ ಕೆಪಾಸಿಟಿ ಏನು, ನಮ್ಮ ಕೆಪಾಸಿಟಿ ಏನು? ಇದುವರೆಗೂ ಕೆಜಾಪ್ ಕ್ಷೇತ್ರದಲ್ಲಿ ಎಂತ ಮಹನೀರ್ MLAಗಳು ಬಂದಿದ್ದಾರೆ. ಅಷ್ಟು ಮಾತ್ರ ಜಮೀನ್ ಯಾರನ್ನ ಹುಡುಕಿದ್ರ, RMC ಯಾರನ್ನ ಹುಡುಕಿದ್ರ, TPS ಆಫೀಸ್ ಕಟ್ಟಿದ್ರ, ತಾಲೂಕ್ ಆಫೀಸ್ ಕಟ್ಟಿದ್ರ, ಕೆಜಾಪ್ ಅಲ್ಲಿ ಅದ್ದುಗಟ್ಟೋಗಿದ್ದು ರೋಡ್ಗಳು. ಅಂತ ಕೆಜಾಪ್ ಇವತ್ತು ನೀಟಾಗಿ ಮಾಡಿದ್ದಾರೆ ಅಂತ ಈ ಮೆಂಬರ್ಗಳು ನಮ್ಮನ್ನ ಕರೆಯಲ್ಲ ಅಂದರೆ MLA ಊರು ಹೋಗಿ ಅವ್ರನ್ನ ಕೈ ಕಾಲಿಡಿಬೇಕಾ? ಇದೇ ಪ್ರಕಾರ ಬೇತಮಂಗಲದಲ್ಲಿ ಆಯ್ತು. ಅವನು ಕೋಪ ಮುಂಚ್ಕೊಂಡು ನಾವೇ ಹೇಳಿದ್ರಿ, ವಿನೋ ಬೇಡಪ್ಪ ಬಾ, 1 ದಿವಸ 2 ದಿವಸ ಹಂಗೆ ಹಿಂಗೆ ಅಂದ್ರೆ ಮಾರನೇ ದಿವಸ ಬಾ ಏನೋ ನಿಂತ್ಕೋ ಏನೋ. ನಾವೇ ಹೇಳಿದ್ವಿ ಬೇಡಮ್ಮ, ನಮ್ಮ ಮಗು ಯಾರಾದ್ರೂ ಮನೇಲಿ ತಪ್ಪು ಮಾಡ್ತಾನೆ ಆದ್ರೆ ನಾವು ಬಿಟ್ಬಿಡ್ತೀವ್ಯಾ ಅಂತ ನಾವು ಹೇಳಿದಾಗ MLA ಅವರು ಸ್ಪಂದಿಸಿದ್ರು. ಅಣ್ಣ ಎಲ್ರನ್ನೂ ಕರೀರಣ್ಣ, ವಿಶ್ವಾಸಕ್ಕೆ ತಗೊಳ್ಳಿ ಅಣ್ಣ, ಪಂಚಾಯತಿ ನೀಟಾಗಿ ಮಡಿಯೋಣ ಅಂತ ಹೇಳಿದ್ರು. ಆವಾಗ ನಾವು ಎಳ್ಕೊಂಡ್ ಬಂದ್ವಿ. ನಿನ್ನೆ ಮೀಟಿಂಗ್ ಆಯ್ತು. ನಿನ್ನೆ ಮೀಟಿಂಗ್ ಆದಾಗ ಕೂಡ ಹೇಳಿದ್ವಿ, 26 ಜನ ನಾವು ಒಂದೇ ಅಣ್ಣ ತಮ್ಮಂದ್ರಂಗಿರ್ಬೇಕು. ಇದೇ ತರ ಇಳಿದು ಬಿಡೋಣ. 2.5 ವರ್ಷ ಆಯ್ತು, 1 ವರ್ಷ ಆಯ್ತು, ಇನ್ನು 1.5 ವರ್ಷ ಇದೆ. ಆ 1.5 ವರ್ಷದಲ್ಲಿ MLA ಹೆಸರು ತರೋಣ, ನೀಟಾಗಿ ನಾವು ಇಳಿದು ಬಿಡೋಣ ಅಂತೇಳಿ ಟೀ ಕಾಫಿ ಕುಡಿದು ಅಲ್ಲೇ ಮಾತನಾಡ್ಕೊಂಡು ನಾವು ಸಂತೋಷದಿಂದ 26 ಜನ ಬಂದ್ರಿ. ನಮ್ಮನ್ನ ಅದು ಮಾಡ್ತೀರಿ, ನಾವು ಇದು ಮಾಡ್ತೀರಿ ಅಂದ್ರೆ ಇದು ಬೆದರಿಸಂತ ಮಾತು. MLA ನಮ್ಮನ್ನೇ ಕೇಳ್ಕೊಳ್ಳಿ, ನಮ್ಮ ಹತ್ರ ಬರ್ಲಿ, ಮಾತನಾಡ್ಲಿ, ಯಾ MLAನೂ ಕೇಳಲ್ಲ. ಈಗ ನಾವು ಪಕ್ಷ ಬಿಟ್ಟು ಹೋಗ್ಬೇಕು, ಖುಷಿಯಾಗಿ ಹೋಗ್ಬೋದು. ಖುಷಿಯಾಗಿ ಹೋಗಿ ಬೇರೆ ಪಕ್ಷಕ್ಕೆ ಸೇರ್ಕೊಂಡು ಇನ್ನ ಬೇಕಾದ್ರೆ ಒಳ್ಳೆ ಸ್ಥಾನಗಳಿಗೆ ಹೋಗಿ ಗೆದ್ದು ಕರೆಕ್ಟ್ ಆಗಿದ್ರೆ ವೋಟ್ ಮಾಡ್ತಾರೆ, ಪರವಾಗಿಲ್ಲ. ಅವ್ರೇನ್ ನಮ್ಗೆ ದುಶ್ಮನ್ಗಳಲ್ಲ. ನಿನ್ನೆ ಮಾತನಾಡಿದಂಥವರು ದುಶ್ಮನ್ಗಳಲ್ಲ. ಅವರು ನನ್ನ ಅಣ್ಣ ತಮ್ಮಂದ್ರೆ ನಮ್ಮ ಜೊತೆಯಾಗಿದ್ದವರೇ. ಇನ್ನೂ 1.5 ವರ್ಷ ಜೊತೆಯಲ್ಲಿ ಇರ್ತೀವಿ, ಅದೇ ರೀತಿ ನಡ್ಕೊಳ್ತೀರಿ. ಆದರೆ ನಮ್ಮ MLA ಮೇಡಮ್ ಬಗ್ಗೆ ಮಾತನಾಡೋದು ತಪ್ಪು, ಸಿಂಗ್ಲರ್ ಆಗಿ ಮಾತನಾಡೋದು ತಪ್ಪು. ಯಾರನ್ನೋ ಬೆಳೆಸ್ತಾರೆ, ನೀವು ಬೆಳೀರ, ನೀವು ಹೋಗ್ರ, ಕೇಳ್ರ ಎದುರಾಗೆ. ಪ್ರೆಸ್ ಮೀಟ್ ಮಾಡೋ ಬದಲು 10 ಜನ ಹೋಗಿ ಮನೇಲಿ ಕೂತ್ಕೊಂಡು ನಾವು ಇಂಥ ಕಾರ್ಯಕರ್ತರು ನಿನ್ನೆಲ್ಲ ಬಂದಿದ್ದಾರಲ್ಲ, ಅವ್ರನ್ನೇ ಬೆಳೆಸ್ತಾ ಇದ್ರಲ್ಲ, ನಾವೇನಾಗ್ಬೇಕು ಅಂತ ಧಾರಾಳವಾಗಿ ಕೇಳ್ಬೋದು. ಅದ್ರಾಗ ತಪ್ಪೇನೂ ಇಲ್ಲ. ಕೇಳಿ, ನಮ್ಮ MLA ಮೇಡಮ್ನು ಅದಕ್ಕೆ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟಾಗ ಅಲ್ಲಿ 100 ಜನ ಇರ್ತಾರೆ. 100 ಅವರೇ ಹೇಳ್ತಾರೆ, MLA ಅವರು ಅಂದ್ರೆ ಏನು ಮೇಲಿಂದ ಬಂದ್ಬಿಟ್ಟವ್ರೇನ, ನಾವು ಓಟ್ ಹಾಕಿರೋದೇ. ಮೆಂಬರ್ಗಳು ಎಷ್ಟು, MLA ಮೇಡಮ್ನು ಅಷ್ಟೇ. ಅವ್ರೇನಾದ್ರೂ ಅಕಸ್ಮಾತ್ ಯಾರಾದ್ರೂ ತಪ್ಪು ಮಾಡಿದ್ರೆ ಅವರು ತಿದ್ಕೊಳ್ತಾರೆ. ಏನು ಇಲ್ದೇನೆ ಬರೀ ಸುಳ್ಳು ಹೇಳ್ತಾ ಇದ್ರೆ ಆದ್ರೂ ಅವರು ಸಹಿಸಲ್ಲ. ಮಾತಾಡ ಅಧ್ಯಕ್ಷರಾದಂಥವರು ಮಾತು ಬಂದರೆ ನಿನ್ನೆ ಮೊನ್ನೆ ಬಂದವರು ನಮ್ಮ ಗೌರವ ಇಲ್ಲ, ಅವ್ರ ಗೌರವ ಅದು ಇದು ಅಂತ ಯಾವಾಗ ನೋಡು ಅದನ್ನೇ ಹೇಳ್ತಾ ಇರ್ತಾರೆ ಮೀಡಿಯಾಗಳಲ್ಲಿ ನೋಡ್ತಾ ಇದೀವಿ ನಾವೆಲ್ಲ. ಅಂದರೆ 2008ರಲ್ಲಿ ಎಲ್ಲಿದ್ದವರು ಅವರು, ಸಂಪಂಗಣ್ಣ ಹತ್ರ ಇದ್ದವರು. ಮೊನ್ನೆ 2018ರಲ್ಲಿ ನಾವು ನಮ್ಮ ಮಿಸಸ್ ಅಧ್ಯಕ್ಷರಾದಾಗ ಅದೇ BJP ಮೆಂಬರ್ಗಳನ್ನ ಕರ್ಕೊಂಡೆ ಅಧ್ಯಕ್ಷರಾಗಿದ್ದವರು.
ಅವಾಗ ಎಲ್ಲಿ ನೀನು ಇಷ್ಟವತ್ತ ಕಾರ್ಯಕರ್ತ? ನೀನು ಅಲ್ಲಿಂದ ಬಂದಿರೋದೆ, ನಾವು ನಿನ್ನೆ ಮೊನ್ನೆ ಬಂದರೂ ನಾವು ಅಲ್ಲಿಂದನೇ ಬಂದಿರೋದು. ಇದರಲ್ಲಿ ವ್ಯತ್ಯಾಸ ಏನಿಲ್ಲ. ಆದರೆ ಮಾತಾಡೋ ರೀತಿನೂ ಕಲಿಬೇಕು, ನಾವು ಕಲಿಯೋದು ಜಾಸ್ತಿ ಇದೆ. ಬಟ್ ಆದರೆ ನೆನ್ನೇನು ನಾವೆಲ್ಲ ಇಲ್ಲಿ ದಲಿತರು ಎಷ್ಟು ಜನ ಇದ್ದೀವಿ? 1 2 3 4 ಜನ ಇದ್ದೀವಿ, 4-5 ಜನ ಇದ್ದೀವಿ ಇಲ್ಲಿ. ನೀನೊಬ್ಬನೇ ಅಲ್ಲ ದಲಿತನು, ನಾವು ದಲಿತರಲ್ಲ. ನಮ್ಮದು ನಾವೇ ಎತ್ತಿ ಮೇಲೆ ಹಾಕೊಳ್ಳೋದು ಸರಿ ಇಲ್ಲ. ನಿಷ್ಠಾವಂತ ಕಾರ್ಯಕರ್ತ ಆದಾಗ ನೀನು ಅಷ್ಟು ದುಡ್ದಿರೋನು, ಅಷ್ಟು ಒಳ್ಳೆ ಇದಿರೋನು, ನೀನು ಕೇಳು ಮೇಡಮ್ನ ಹತ್ರ ಹೋಗಿ ನಿಂತ್ಕೋಬೇಕು. ಏನಮ್ಮ ನಾವು ಇಷ್ಟು ನಿಯತ್ತಾಗಿ ದುಡ್ದಿದ್ದೀವಿ, ನಮ್ಮನ್ನ ಯಾಕೆ ಕೈ ಬಿಡ್ತೀನಿ ನೀನು? ನಮ್ಮನ್ನ ಅಧ್ಯಕ್ಷ ಮಾಡ್ಬೋದು, ನಾವು ಅಂತ ಜಗಳ ಆಡಿ ಮಾಡ್ಬೋದಲ್ಲ, ಏನು ಬೇಕೋ ಮಾಡ್ಬೋದಲ್ಲ. ಮಾಡಲ್ಲ ಅಂತ ಹೇಳಿಲ್ಲ, ಮಾಡ್ಬೋದಲ್ಲ. ಇವಾಗ ಹೆಚ್ಚು ಕಡಿಮೆ ಆಯಿತು ಸಂದರ್ಭಗಳಿಗೆ ಏನೇನೋ ಆಗಿದೆ, ಅವೆಲ್ಲ ಬಿಟ್ಟು ನೀವು ಕರೆಕ್ಟಾಗಿರೋ ಕಾರ್ಯಕರ್ತ ಆದ್ರೆ ಹೋಗಿ ಜಗಳ ಆಡ್ಬೋದು ಅಲ್ಲ. ಮೇಡಮ್ನ ಹತ್ರ ಜಗಳ ಆಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಮ್ಮ, ನಮ್ಮ ಕಾರ್ಯ ಒಳ್ಳೆ ಕೆಲಸಗಳು ಮಾಡಬೇಕು, ನಮಗೆ ಗೌರವ ಕೊಡು ಅಂತೇಳಿ ಮಾಡ್ಬೋದಲ್ಲ. ಅದೆಲ್ಲ ಬಿಟ್ಬಿಟ್ಟು ಏನಂದ್ರೆ ಅದು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ರೆ ಅದಕ್ಕೆ ಏನು ಗೌರವ? ಅವ್ರ ಇಷ್ಟಾಚಾರ ಅವ್ರು ಮಾತಾಡ್ತಾ ಇದ್ರೆ ಅದು ಗೌರವನೂ ಇಲ್ಲ, ಅದಕ್ಕೆ ಬೆಲೆನೇ ಇಲ್ಲ. ನಾವೇ ತೋಡಿ ಮೇಲೆ ಹಾಕ್ಕೊಳ್ತಾ ಇದ್ದೀವಿ. ಎಷ್ಟು ಹೇಳಕ್ಕ ಎಲ್ಲಾದ್ರೂ ಮಾಜಿ ಶಾಸಕರನ್ನು ಅನ್ನದಾನ ಇದೆಯಾ ಹೇಳ್ರಿ? ಮಾಜಿ ಶಾಸಕರಿಗೆ ಅನ್ನದಾನ ಕೊಡುವಂತ ಇದೆಯಾ? ಇಲ್ಲ. ಯಾವ್ದ್ರಲ್ಲಿ ತಂದ್ರೋ ನಮ್ಗೆ ಗೊತ್ತಿಲ್ಲ. ಮಾಜಿ ಶಾಸಕರಿಗೆ ಈ ದೇಶದಲ್ಲಿ ಎಲ್ಲಿ ಅನುದಾನ ಕೊಡೋದಿಲ್ಲ. ಆಮೇಲೆ ಇನ್ನೊಂದು 2 ಪಾಯಿಂಟ್ ಹೇಳ್ಬಿಡ್ತೀನಿ. ನಿಮ್ಗೆ ಗೊತ್ತಿದ್ದಂಗೆ ಕಾಡಿದ್ದಂಗಿತ್ತು, ಕಾಡಿದ್ದಂಗಿತ್ತು. ಅದು ಆಯಾ 40 ಲಕ್ಷ ಕೈನಿಂದ ಆಯಮ್ಮನು ಅವ್ರ ಮನೆಯಿಂದ ಅವ್ರ ಮನೆದೇ 40 ಲಕ್ಷ. ಈ ಕೆರೆ ಹೆಂಗಿದೆ ಇಷ್ಟೊತ್ತಿಗೆ? ಆ ಗಿಡ ಕೀಳೆ ಅಂದ್ರೆ ಕಾಡಾಗಿ ಹೋಗ್ತಾಯಿತ್ತು, ಕೆರೆ ಅಂತ ಇಲ್ಲ, ಎಲ್ಲ ಕಾಡಾಗ್ತಾ ಇತ್ತು. ಕೊರೋನಾ ಟೈಮಲ್ಲಿ ಅಕ್ಕಿ ಕೊಟ್ರಲ್ಲ ನಿಮ್ಮ ಮನೆಗೆ, ಎಲ್ಲರೂ ಎತ್ಕೊಂಡು ಹೋದ್ರಿ. ಕೆಲವು ಸದಸ್ಯರು ನಮ್ಗೆ ಸಾಲಿಲ್ಲ, ಇನ್ನ ನಮ್ಗೆ ಕೊಡ್ರಿ ಅಂತ ಕೊಟ್ರು. ಅವ್ರ ಅಮ್ಮನ ಅವ್ರ ಮನೆಯದೇ, ಅದು ಅವ್ರ ಅಪ್ಪಂದೇ, ಅವ್ರದ್ದೇ. ಈಗ ಕೆರೆದಾಗ್ಲಿ ಕೊರೋನಾ ಟೈಮಲ್ಲಿ ಬಡಬಡವ್ರಿಗೆ ಪ್ರತಿ ದಿವಸ ಬೇತ್ಮಳದಲ್ಲಿ ಊಟ ಹಾಕಿದ್ರು. ನಿಮ್ಗೆ ಗೊತ್ತು ಎಷ್ಟು ದಿವಸ? 2 ತಿಂಗಳು ಊಟ ಪ್ರತಿ ದಿವಸ. ಪ್ರತಿಯೊಂದು ಮನೆಗೂ ಇಡೀ ಕ್ಷೇತ್ರದಲ್ಲಿ ಮನೆಗೆ ಅಕ್ಕಿ ಕೊಟ್ಟರು, ದಿನಸಿ ಕೊಟ್ಟರು. ಅದೆಲ್ಲ ಅವ್ರದ್ದು ಅಲ್ದಿರ ಗೌರ್ಮೆಂಟ್ ಕೊಟ್ಟರು, ಅದೆಲ್ಲ ಅವ್ರ ಮನೆಯದೇ. ನಾವ್ಯಾರು ನೀನು ಒಂದು ಎಕರೆ ಕೆರೆ ಕ್ಲೀನ್ ಮಾಡಿದ್ಯಾ? ನಾನು 1 ಎಕರೆ ಕ್ಲೀನ್ ಮಾಡಿದ್ದೀನ? ಯಾರಿಗೂ ಅನ್ನ ಕೊಟ್ಟಿದ್ದಾನ? ನೀನು ಯಾರು ಒಂದು ಮೂಟೆ ಅಕ್ಕಿ ಕೊಟ್ಟಿದ್ಯಾ? ಯಾರು ಕೊಟ್ಟಿಲ್ಲ. ಮೇಡಮ್ ಅವರೇ ಕೊಟ್ಟಿರೋದು. ಕೆರೆ ನಮ್ಮೂರ ಪಕ್ಕದಲ್ಲಿ ಕೆರೆ, ಸಂಪತ್ತೂರೂರು ಪಕ್ಕದಲ್ಲೇ. ನಂಗಾದ್ರೆ ನಾವು ಸದಸ್ಯರು ಅಂತ ಒಂದು 1/2 ಎಕರೆ ಕ್ಲೀನ್ ಮಾಡಿಸ್ಬೋದಾಗಿಲ್ಲ. ಒಂದು ಮರ ನಾವು ಮುಟ್ಟಿದ್ವಾ? ಎಲ್ಲ ಮೇಡಮ್ ಅವ್ರದೇನಪ್ಪ, ಅವ್ರ ಮನೆಯದೇ, ಅವ್ರ ಅಪ್ಪಂದೇ. ಬೇರೆ ನಮ್ಮಪ್ಪಂದಲ್ಲ, ಇವರಪ್ಪಂದಲ್ಲ, ಸ್ವಂತ ಕಾಸಲ್ಲಿ ಬಡವ್ರಿಗೆ ಸಹಾಯ ಮಾಡಿರೋದು. ಊಟ ಬೇತ್ಮಳದಲ್ಲಿ KGF ಅಲ್ಲಿ ಪ್ರತಿ ದಿವಸನೂ ಊಟ ಹಾಕದ್ಲಲ್ಲ, ಅವ್ರದೇನಪ್ಪ. ಅವೆಲ್ಲ ನಿಮ್ಗೆ ನೆನಪಿಲ್ಲ, ನೀವು ಕೊಟ್ಟಿಲ್ಲ. ಇದೇ ಸದಸ್ಯರು ನಾವು ಇವಾಗ ಅಕ್ಕಿ ಎತ್ಕೊಂಡು ಹೋಗಿದಾಗ ನಮ್ಮೂರ್ಗೆ ಇನ್ನ ಬೇಕು, ನಮ್ಮೂರ್ಗಿಂತ ಇಳಿಸ್ಕೊಂಡಿಲ್ಲ ನೀವು, ಅದು ಮೇಡಮ್ ಅಂತಲ್ವಾ? ಅಲ್ಲಿ ಬಂದು ಫೋಟೋಗಳು ಕೊಟ್ರಲ್ಲ ಕೆರೆನಲ್ಲಿಗೆ. ಪ್ರೆಸ್ ಮೀಟ್ ಇದ್ದಾಗ ಯಾವತ್ತು ಗಿಡಗಳು ಕೀಳ್ತಾ ಇದ್ರೆ, ಮುಳ್ಗಿಡಗಳು, ಅವಾಗೆಲ್ಲ ಅವ್ರದಲ್ಲಿ ಇಲ್ನಾರ್ದಪ್ಪ, ನಮ್ಮಪ್ಪಂದ. ಅವೆಲ್ಲ ಮರ್ತೋದ್ರ? ಅವೆಲ್ಲ ನೆನಪು ಬರಲ್ವಾ? ಇವಾಗ ಯಾವ್ದೋ ನಿಮ್ಮನ್ನ ಕರೀಲಿಲ್ಲ ಅಂತ ಹೇಳ್ಬಿಟ್ಟು ಮೇಡಮ್ ಮೇಲೆ ಏನೇನೋ ಹೇಳಿಕೆ ಕೊಡ್ತೀರಾ. ಇದಕ್ಕೆಲ್ಲ ಫಸ್ಟ್ ಆನ್ಸರ್ ಮಾಡ್ರಿ. ನಾನ್ ಸದಸ್ಯನು ಬೇತ್ಮಂಗ್ಲ ಪಕ್ಕದಲ್ಲಿ ಕೆರೆ ಪಕ್ಕದಲ್ಲಿ ನನ್ನೂರು, ಇವ್ರೂರು, ಅವ್ರೂರು, ಆ ಕಡೆ ಹೋಗೋರು 4 ಜನ ಮೆಂಬರ್ಸ್ ಇದಾರೆ. 1 ಎಕರೆ ಅವರು ಕೀಳ್ಸ್ಬೋದಾಗಿತ್ತು, ನಾವು 1 ಎಕರೆ ಕೀಳ್ಸ್ಬೋದಾಗಿತ್ತು. ನಾವು 1 ಗಿಡ ಕೀಳ್ಸಿದ್ವಾ, 1 ಮನೆಗೆ ಅಕ್ಕಿ ಕೊಟ್ವಾ, 1 ಮನೆಗೆ ಊಟ ಹಾಕಿದ್ವಾ? ಎಲ್ಲ ಮಾಡಿದ್ದು ಮೇಡಮ್ ಅವರೇ. ಅದೆಲ್ಲ ಸ್ವಂತದ್ದೇ. ನಾವು ಗಂಟೆಘೋಷವಾಗಿ ಹೇಳ್ತಾ ಇದ್ದೆ, ಅದು ಮೇಡಮ್ ಅವ್ರ ಸ್ವಂತದ್ದೇ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.